ಐಸ್ ತಿನ್ನೋದೇನೋ ತಿಂದೆ. ಜರ್ಮನಿಯೊಳಗೆ ಎಷ್ಟು ಥಂಡಿ ಐತೆ ಅಂತಂದ್ರೆ, ನಾ ಇಷ್ಟು ವರ್ಷ 4 ವರ್ಷ ಇದ್ದಿದ್ರೊಳಗೆ ಈ ವರ್ಷ ಸ್ವಲ್ಪ ಜಾಸ್ತಿನ ಥಂಡಿ ಅನ್ಸಾತೈತಿ. ಮೇ ಬಿ ನಾ ಇಷ್ಟು ದಿನ ಸೌತ್ಗೊಳಗಿದ್ದೆ, ಸೆಂಟರ್ ಇಲ್ಲ ಸೌತ್ ಜರ್ಮನಿ ಒಳಗಿದ್ದೆ. ಅಲ್ಲಿ ಅಷ್ಟು ಥಂಡಿ ಇರ್ತಿರ್ಲಿಲ್ಲ. ಯಾಕಂದ್ರೆ ಈಗೂ ಚೆಕ್ ಮಾಡಿದೆ ಟೆಂಪ್ರೇಚರ್ ನಾ ಇದ್ದಿದ್ದ ಪ್ಲೇಸಸ್ ಒಳಗೆ. ಅಲ್ಲೇ -2 -3 ಇದ್ರೆ, ಈಗ ನಾ ಇರೋ ಪ್ಲೇಸ್ ಒಳಗೆ -10 ಐತಿ. ಇಷ್ಟು ಥಂಡಿ ಇರೋದಕ್ಕೆ ನನ್ನ ತಲೆ ಸಿಕ್ಕಾಪಟ್ಟಿ ನೋವಾದೈತಿ. 2 ದಿನ ಸಿಕ್ ಲೀವ್ ಹಾಕಿದ್ದೆ ನಾನು, ಅಷ್ಟು ತಲೆ ನೋವು ಇತ್ತು. ಆರಾಮಾಗೈತಿ ಅಂದ್ಕೊಂಡೆ ನಿನ್ನೆ ಸಂಡೇ, ಆದ್ರೆ ಇವತ್ತು ಆಫೀಸ್ ಹೋಗಿ ಬರೋರಾಗ ಥಂಡಿಗೆ ಪೂರ್ತಿ ತಲೆ ನೋವಾದೈತೆ. ನಾಳೆ ಪಕ್ಕ ಕ್ಯಾಪ್, ಗ್ಲೌಸ್, ಸ್ಕಾರ್ಫ್ ಎಲ್ಲ ಹಾಕ್ಕೊಂಡು ಪ್ರಾಪರಾಗಿ ಪ್ಯಾಕ್ ಆಗಿ ಬೆಚ್ಚಗೆ ಹೋಗೋದೈತಿ ನಂಗೆ ಆಫೀಸಿಗೆ. ನಾ ಬೆಳಗ್ಗೆ ಆಫೀಸ್ ಹೋಗೋ ಟೈಮ್ 7:30. ಸೊ 7:30ಗೆ ಎಷ್ಟೈತಿ ಅಂತ ನೋಡಿದೆ. ಇವತ್ತು -8 ಇತ್ತು, ನಾಳೆ -10 ಐತಿ. ಲೋಯೆಸ್ಟ್ ಅಂತಂದ್ರೆ -13 ನಾಳೆ. ಆದ್ರೆ ಬೆಳಗ್ಗೆ ನಾವು ಹೋಗೋರಾಗ ಆಲ್ರೆಡಿ -10 ಬಂದಿರ್ತೈತಿ. ಸೊ ನಡೀತೈತಿ. ಇಷ್ಟು ಥಂಡಿಗೆ ಎಷ್ಟೆಲ್ಲ ಪ್ಯಾಕ್ ಆಗಿ ಹೋಗ್ಬೇಕು. ಹೆಂಗಿರ್ತೈತಿ ಅಂತಂದ್ರೆ ಪೂರ್ತಿ ಮುಖ ಎಲ್ಲ ಡ್ರೈ ಆಗಿ, ಅದು ಮ್ಯಾಲಿನ ಸ್ಕಿನ್ ಎಲ್ಲ ಡ್ರೈ ಆಗಿ ಉದುರ್ತಿರ್ತೈತಿ, ಅಷ್ಟು ಥಂಡಿ. ಆದ್ರೆ ಏನಂತಂದ್ರೆ ನೋಡೋಕೆ ಚೆಂದಾಗಿ ಐಸ್ ಅಂತೂ ಚಲೋ ಬಿದ್ದೈತಿ. 4 ದಿನದ ಐಸ್ ಕರಗಿಲ್ಲ. ರೋಡ್ ಮೇಲೆ ಎಲ್ಲೇ ಜನ ನಡೆದಿರ್ತಾರೆ ಅಲ್ಲೇ ಐಸ್ ಗಟ್ಟಿಯಾಗಿ ಪೂರ್ತಿ ಜಾರುವಂಗೆ ಇರ್ತೈತಿ. ಕಾಲು ಏನಾರ ಪ್ರಾಪರ್ ಶೂ ಹಾಕಿಲ್ಲ ಅಂತಂದ್ರೆ ಪಕ್ಕ ಜರದ ದಬ್ಕಂದು ಬೀಳೋದ. ನಂದು ಮನೆ ಕಡೆ ಎಷ್ಟು ಸ್ನೋ ಆಗೈತಿ ಏನು ಅನ್ನೋದು ರೆಕಾರ್ಡ್ ಮಾಡಿ ತೋರಿಸ್ತೇನೆ ಅಂತ. ಟಿ ವಿ ಒಳಗೆ ನೋಡುವಾಗ ಐಸ್ ಇದ್ರೆ ಚಲೋ ಇರ್ತೈತಿ ಅನ್ನಿಸ್ತಿತ್ತು. ಆದರೆ 4 ದಿನದಿಂದ ಐಸ್ ನೋಡಾತೀನಿ, ಅದು ಚಲೋ ಅನ್ನಿಸ್ತೈತಿ, ಬೆಳ್ಳಗಿರ್ತೈತಿ. ಅದೇನೋ ಸ್ನೋ ಅಂದ್ರೆ ಅದು ಸ್ವಲ್ಪ ಖುಷಿ ಅನ್ನಿಸ್ತೈತಿ. ಆದರೆ ಕಾಲು ಜರ್ದು ಇನ್ನೇನು ಬೀಳ್ತೇವ ಅನ್ನೋ ಫೀಲ್ ಏನು ಬರ್ತೈತಲ್ಲ, ಆವಾಗ ಯಪ್ಪ ಎದಕ್ಕೆ ಐತಿದೆ ಸ್ನೋ ಅಂತ ಅನ್ನಿಸ್ತೈತಿ. ಎಂಥ ಸ್ನೋ ಶೂಸ್ ಹಾಕಿದ್ರೂ ಕಾಲು ಜರಿತಾವ, ಯಾಕಂದ್ರೆ ಅದು ಸ್ಲೀಟ್ ಫಾರ್ಮ್ ಆಗಿರ್ತೈತಿ. ಇಲ್ಲ ಐಸ್ ಬಿದ್ದು ಅದ್ರ ಮೇಲೆ ನಡೆದು ಅದು ಹೆಂಗಾಗಿರ್ತೈತಿ ಅಂದ್ರೆ ಗಟ್ಟಿಯಾಗಿರ್ತೈತಿ. ಇತ್ತಾಗ ರೋಡು ಇರಲ್ಲ, ಇತ್ತಾಗ ಪೂರ್ತಿ ಐಸು ಇರೋದಿಲ್ಲ. ಒಂಥರ ಫ್ರಿಜ್ ಒಳಗೆ ಭಾಳ ಮಂಜುಗಟ್ಟಿತ್ತಂತಂದ್ರೆ ಹೆಂಗೆ ಐಸ್ ಇರ್ತೈತಲ್ಲ ಹಂಗೆ ಪೂರ್ತಿ ಸ್ಲಿಪ್ಪರಿ ಇರ್ತೈತಿ. ಪಕ್ಕ ಪ್ರಾಪರ್ ಶೂಸ್ ಇಲ್ಲ ಅಂತ ಅಂದ್ರೆ ಜರ್ಕೊಂಡು ಬೀಳೋದ. ಟೈಮ್ 9 ಗಂಟೆ ಆಗೈತಿ. ಅದು ಈ ಫೋನ್ ಒಳಗೆ ಈಗ -9 ಅಂತ ತೋರ್ಸಾದೈತಿ. ನಿಂತು ಭಾಳ ಐತಿ, ಮೈ ಕೊರಿತಿರ್ತೈತಿ. ಹಂಗೆ ದೊಡ್ಡ ಜಾಕೆಟ್, ಕ್ಯಾಪ್ ಅದು ಏನೋ ಹಾಕಿಲ್ಲ ಅಂತ ಅಂದ್ರೆ ಮನೆ ಬಿಟ್ಟು ಹೊರಗೆ ಹೋಗಂಗೇ ಇಲ್ಲ. ಥಂಡಿ ಒಳಗೆ ರೆಡಿ ಆಗೋದಂತಂದ್ರೆ 5 ನಿಮಿಷದ ಎಕ್ಸ್ಟ್ರಾ ಕೆಲಸ. ಈಗ 7:15 ಆಗೈತಿ. ಯೂಶ್ವಲಿ 7:25 ಬಿಡ್ತೀನಿ ನಾನು, ಆದರೆ ಇವತ್ತು 7:20 ಬಿಡ್ತೀನಿ. ಸಣ್ಣ ಎಷ್ಟು ಚಂದ ಐತಿ, ಅದು ಸಣ್ಣದನ್ನಂತ ಹೇಳಿ ಫುಲ್ ಪ್ಯಾಕ್ ಆಗ್ತಾಯಿ ಹೋದ್ರೆ ಮುಗಿಯುತ್ತೆ. ಫೇಕ್ ಸಣ್ಣ, ಏನು ಹೀಟ್ ಇರೋದಿಲ್ಲ, ಏನಿಲ್ಲ. ಇನ್ನೂ ಥಂಡಿ, ಟೆಂಪ್ರೇಚರ್ -1 ಐತಿ. ಇಷ್ಟು ದೊಡ್ಡ ಸಾಕ್ಸ್, ಒಳಗೆ ಥರ್ಮಲ್, ಲೂಸ್ ಪ್ಯಾಂಟ್, ಲೂಸ್ ಟಾಪ್, ಗ್ಲೌಸ್ and the scarf. ಥಂಡಿಗೆ ಮ್ಯಾಚ್ ಜಾಕೆಟ್ ಹಾಕೋದಕ್ಕೆ ಒಳಗೆ ಏನು ಡ್ರೆಸ್ ಹಾಕಿವಿ ಅಂತ ಗೊತ್ತಾಗಲ್ಲ. ಓಕೆ, shoes, boots actually, not shoes. Boots, ಪ್ಯಾಂಟ್ ಮ್ಯಾಲೆ ಹಾಕಿದ್ರೆ ಥಂಡಿ ಇರ್ತಲ್ಲ, ಪ್ಯಾಂಟ್ ಒಳಗೆ ಹಾಕಿದ್ರೆ ಸ್ವಲ್ಪ ಥಂಡಿ ಇರ್ತದೆ. ಅದು ಇವತ್ತು ನಾನು ಲೂಸ್ ಪ್ಯಾಂಟ್ ಹಾಕಿರೋದಕ್ಕೆ ಪ್ಯಾಂಟ್ ಹಾಕಲ್ಲ. ಆ್ಯಂಡ್ ಇಟ್ ಈಸ್ ಜೀನ್ಸ್, ಸೊ going to be all right. ಐಸ್ ಇಷ್ಟು ಬಿದ್ದೈತಿ.
ಆದರೆ ಇಲ್ಲಿ ನಡೆಯುವಲ್ಲೇ ಫುಲ್ ಗಟ್ಟಿ ಆಗೈತಿ ಹಗ್ಗರ್ಕ ಮಾಡ್ತೀನಿ. ಈ ರೋಡ್ ಸ್ವಲ್ಪ ಹಿಂಗೈತಿ. ಸೊ ಸ್ವಲ್ಪ ಕೈ ಹಿಡ್ಕೊಂಡು ನಡಿಬೇಕು. ಹಿಡ್ಕೊಳಕ್ಕೂ ಇಲ್ಲಿ ನೋಡಿಲ್ಲ ಎಲ್ಲ ಸಾಗೈತಿ ಹಗರ್ ನಡೆಯತ್ತೀನಿ. ಬಟ್ ಚಂದ ಐತಿ. ಬೆಳಗ್ಗೆ 2-3 ದಿನದಿಂದ ಆ ಪಾತ್ ನೋಡು ಎಲ್ಲ ಸ್ನೋ. ಇವತ್ತು ಕ್ಯಾಬ್ ಬೀಳ್ತಿದೆ. ಕ್ಯಾಬೆಲ್ಲ ಹಾಕೀನಿ, ಸೊ ನಡೀತೈತಿ. ಆದರೆ ಕಾಲು ಜರಿಯೋದಂತೂ ಇನ್ನೂ ಕಡಿಮೆ ಆಗಿಲ್ಲ. ಇಲ್ಲಿ ಚಲೋ ಐತಿ ಸ್ನೋ. ಇದು ಆ್ಯಕ್ಚುಲಿ 5 ನಿಮಿಷದ ವಾಕ್ ಟ್ರಾಮ್ ತೊಗೋಬೇಕಂದ್ರೆ ನನ್ನ ಮನೆಯಿಂದ. ಫೈನ್, ನೋಡೋಕೆ ಚಂದ ಐತಿ. ಆ ರೋಡ್ ಚಂದ ಅನ್ಸಾತೈತಿ, ಆದರೆ ನಂಗೆ ಟೈಮ್ ಇಲ್ಲ ಅಷ್ಟು ಹೋಗಿ ಬರೋಕೆ. That one and this one. This is so beautiful. Okay. ಐಸ್ ನೋಡಿದ್ರೆ ಹೋಗಿ ಆಟ ಆಡ್ಬೇಕು ಅನಿಸ್ತೈತಿ. ಸ್ನೋಮ್ಯಾನ್ ಮಾಡ್ಬೇಕು, ಹಿಂಗೆ ದಪ್ಪ ಅಂತೇಳಿ ಬೀಳ್ಬೇಕು ಐಸ್ ಒಳಗೆ ಅಂತೆಲ್ಲ. ಆದ್ರೆ ಥಂಡಿ. ಅಲ್ಲಿ ಹಿಡ್ಕೊಂಡು ಬರತ್ತಿದ್ದಕ್ಕೆ ಕೈ ಹಿಡ್ದೆ ಅಲ್ಲ, ಗ್ಲೌಸ್ ಮೇಲೆ ಐಸ್ ಕುಂತೈತಿ, ಇನ್ನು ಹೋಗ್ವಲ್ದು. ಇದು ಆಫೀಸ್ ಕಡೆ ಸ್ನೋ ಬಿದ್ದಿತ್ತು, ಅದ್ರ ಮೇಲೆ ನಡ್ಕೊಂತ ಹೊಂಟಿದ್ದೆ. ಚಂದಿತ್ತು. ನಾ ಹಂಗೆ ಮುಂದೆ ನೋಡ್ಕೊಂತ ಹೋಗುವಾಗ ಮುಂದಿರೋ ಕಲಿಗೊಬ್ರು ಪಾಪ ಜರ್ದ ಬಿದ್ದುಬಿಟ್ರೆ, ಅವ್ರ ಜೊತೆಗಿದ್ದವ್ರ ಹೆಲ್ಪ್ ಮಾಡಿದ್ರು. ಆಮೇಲೆ ಈವ್ನಿಂಗ್ ಬರುವಾಗ ಮತ್ತು ನೋಡ್ತೀವಿ ಸನ್ಸೆಟ್ ಚಂದ ಆಗತ್ತಿತ್ತು. ಸ್ನೋ ಇತ್ತು, ಸಣ್ಣ ಕ್ಲೌಡ್ ಮಸ್ತ್ ಕಾಣತ್ತಿತ್ತು. ಸನ್ಲೈಟ್ ಸ್ನೋ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗೋದು ಎಷ್ಟು ಚಂದ ಕಾಣತ್ತಿತ್ತು. ಈ ಟ್ರ್ಯಾಕ್ಸ್ ಎಲ್ಲ ಎಷ್ಟು ಚಂದ ಇರ್ತಿತ್ತಲ್ಲ. ನಾ ಟಿ ವಿ ಒಳಗೆ ನೋಡುವಾಗ ನಾನು ಇರಬೇಕಲ್ಲೇ ಅನ್ನಿಸ್ತಿತ್ತು. ಅದೇ ಟೈಮಿಗೆ ಮನೆ ಕಡೆ ಬರುವಾಗ ರೋಡ್ ಮೇಲೆ ಬಿದ್ದಿದ್ದ ಐಸ್ ಎಲ್ಲ ಗಟ್ಟಿಯಾಗಿ ಜನ ನಡೆದು ಗಟ್ಟಿಯಾಗಿಬಿಟ್ಟಿತ್ತು. ಇವತ್ತು ಟೆಂಪ್ರೇಚರ್ -8 ಐತಿ. ಹೈಯೆಸ್ಟ್ 2 ಡಿಗ್ರೀಸ್ ಐತಿ. ಸೊ ಬೆಟರ್ ಆಗತೈತಿ. ಈ ವಾರ 6 ಡಿಗ್ರಿ ಮಟ್ಟ ಹೊಂಟೈತಿ. ಇವತ್ತು ಥಂಡಿ. ಈಗ ಸದ್ಯಕ್ಕೆ ಹೇಳಿದ್ನಲ್ಲ -8 ಐತಿ. ಮೈ ರೆಗ್ಯುಲರ್ ಪಾತ್. ಇವತ್ತು ಕ್ಯಾಪ್ ಹಾಕಿಲ್ಲ, ಬಟ್ ಉಳಿದಿದ್ದೆಲ್ಲ ಹಾಕೀನಿ. ಗ್ಲೌಸ್, ಜಾಕೆಟ್. ಸೇಮ್ ಹಂಗೆ ನಿನ್ನೆ ಹಂಗೆ ಇತ್ತು ಡೇ. ಈವ್ನಿಂಗ್ ಮತ್ತು ಸನ್ಸೆಟ್ ಆಗತ್ತೈತೆ. ಅವಾಗ ಮತ್ತೊಮ್ಮೆ ವಿಡಿಯೋ ಮಾಡಿದೆ. ಆದರೆ ಇವತ್ತು ಸ್ವಲ್ಪ ಐಸ್ ತೊಗೊಂಡೆ, ಸ್ವಲ್ಪ ಟೇಸ್ಟ್ ನೋಡೋಣ ಅಂಥೇಳಿ ಸ್ವಲ್ಪ ಕೆಳಗಿರೋ ಐಸ್ ತೊಗೊಂಡೆ. ಐಸ್ ತಿನ್ನೋದೇನೋ ತಿಂದೆ, ಕೈ ಜುಮ್ಮನಾತೈತಿ. ಮೋಸ್ಟ್ಲಿ ಇವತ್ತು ಲಾಸ್ಟ್. ನಾಳೆ ಐಸ್ ಕರಿಗಿರ್ತೈತೆ ಅನ್ಕೋತೀನಿ. ಯಾಕಂದ್ರೆ ನಾಳೆ ಟೆಂಪ್ರೇಚರ್ ಜಾಸ್ತಿನೇ ಐತಿ, 2-3 ಡಿಗ್ರಿ ಐತಿ. ಸೊ ನೋಡೋಣ. ಈಗ ಲಿಫ್ಟ್ ಕಡೆ ಬರೋದಿದ್ದೆ. ಒಂದು ಸಣ್ಣ ಹುಡುಗ ಅವ್ರ ಮಮ್ಮಿಗೇನೋ ವೆಯ್ಟ್ ಮಾಡತ್ತಿದ್ದ. ನಾನು ಬಂದಿದ್ದು ನೋಡಿ ಪಾಪ ಕೀ ತೆಗ್ದ. ಸೊ ಸ್ವೀಟ್. ಇಲ್ಲಿ ಎಷ್ಟೊಂದು ಕಲಿಸ್ತಾರೆ ಹುಡುಗರಿಗೆ, ಹುಡುಗಿಯರಿಗೆ ವ್ಯಾಲ್ಯೂ ಮಾಡ್ಬೇಕಂತೇಳಿ. ಇಲ್ಲಿ ಹೆಂಗಂತಂದ್ರೆ ಆಫೀಸ್ ಒಳಗೂ ನಂಗೆ ಡೋರ್ ಓಪನ್ ಮಾಡೋಕ್ಕೆ ಬಿಡಲ್ಲ. ಯಾರು ಮೇಲ್ ಕಲೀಗ್ ಬರತ್ತಿದ್ರ ಅಂತಂದ್ರೆ ಅವರು ಡೋರ್ ಓಪನ್ ಮಾಡಿ ವೇಟ್ ಮಾಡ್ತಾರೆ ನಾವು ಪಾಸ್ ಆಗೋ ಮಟ್ಟ. ನನಗಂತಷ್ಟೇ ಅಲ್ಲ, ಎಲ್ಲ ಫಿಮೇಲ್ ಕಲೀಗ್ಸಿಗೆ. ದಟ್ ಈಸ್ ಸೋ ನೈಸ್. ಜೊತೆ ಏನಾರು ಲ್ಯಾಬಿಗೆ ಅದು ಹೊಂಟಿದ್ದೆ ಅಂತಂದ್ರೆ ನಾನು ಡೋರ್ ಓಪನ್ ಮಾಡೋದು ತಲೆಗೆ ಹಾಕ್ಕೊಳ್ಳೋಂಗಿಲ್ಲ. ಒಂದೊಂದು ಸತಿ ನಾವು ಓಪನ್ ಮಾಡಿದರೆ ಎಷ್ಟು ಚಂದ ಥ್ಯಾಂಕ್ ಯು ಹೇಳಿ ವೆಯ್ಟ್ ಮಾಡಿ ಥ್ಯಾಂಕ್ ಯು ಹೇಳಿ ಹೋಗ್ತಾರೆ.
such a nice experience. I don't think it will happen in India. ಮನ್ಯಾಗ ಯಾರೂ ಮಾಡೋದಿಲ್ಲ. ಕಾರ್ ಹತ್ತುವಾಗಲಿ ರೆಸ್ಟೋರೆಂಟಿಗೆ ಹೋಗುವಾಗಲಿ ಇವನ್ ಯೂಶ್ವಲಿ ನಾ ಕೆಲಸ ಮಾಡೋದು ಕ್ಲೀನ್ ರೂಮ್ ಒಳಗೆ, ಅಂದ್ರೆ ದೊಡ್ಡ ಲ್ಯಾಬ್ ಒಳಗೆ. ಅಲ್ಲಿ ಫಸ್ಟ್ ಬಂದು ಈಗ ನನ್ನ ಜೊತೆ ನನಗೆ ಕಲ್ಸೋರು ಮೇಲ್ ಕಲೀಗ್ ಅವ್ರು ಇದ್ರಂತಂದ್ರೆ ಆಪ್ರೇಟರ್ಸ್ ಬಂದು ಫಸ್ಟ್ ನನಗೆ ಹ್ಯಾಂಡ್ ಶೇಕ್ ಮಾಡಿ ಆಮೇಲೆ ಅವ್ರಿಗೆ ಮಾಡ್ತಾರೆ, ಬಿಕಾಸ್ ನಾ ಹುಡುಗಿ ಅದೇನಂತ ಹೇಳಿ. ಸೊ ಇದು ಗೆಸ್ಚರ್ ಅಂತ ಫಸ್ಟಿಗೆ ಫಿಮೇಲಿಗೆ ಹ್ಯಾಂಡ್ ಶೇಕ್ ಮಾಡಿ ಇಲ್ಲ ಹಾಯ್ ಹೇಳಿ ಆಮೇಲೆ ಮೇಲಿಗೆ ಇಂಪಾರ್ಟೆನ್ಸ್ ಕೊಡೋರು. ವಾವ್. ಓಕೆ, ನಂದು ಸ್ನೋ ವೀಕ್ ಹಿಂಗಿತ್ತು. ಈಗ ಕಾಫಿ ಮಾಡ್ಕೋತೀನಿ. ಇವತ್ತು ಸ್ವಲ್ಪ ಜಲ್ದಿ ಬಂದೆ, ಲೈಕ್ ಹಾಫ್ ಆನ್ ಅವರ್ ಜಲ್ದಿ ಬಂದೆ. ನಾಳೆ ಇನ್ನೂ ಜಲ್ದಿ ಬರ್ತೀನಿ. ಯಾಕೆ ಅಂಥೇಳಿ ನೆಕ್ಸ್ಟ್ ಬ್ಲಾಗ್ನಾಗ ಹೇಳ್ತೀನಿ. ವೀಕೆಂಡ್ ಟ್ರಿಪ್ ಹೊಂಟೇನಿ. ಸೊ ಅದರದ್ದೆಲ್ಲ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋ ಒಳಗೆ ಇರ್ತೈತಿ. ಅಲ್ಲಿ ಮಟ ಸ್ಟೇ ಟ್ಯೂನ್ಡ್. ಬಾಯ್.